ಈಗ ಈ ನರ್ವ್ ಇಂಪಲ್ಸ್ ನರಾವೇಗವು ನ್ಯೂರಾನ್ನಲ್ಲಿ ಜನರೇಟ್ ಆಗಿದೆ. ನ್ಯೂರಾನ್ನಲ್ಲಿ ಜನರೇಟ್ ಆಗಿ ಅದು ಆಕ್ಸಾನ್ ಮೂಲಕ ಟ್ರಾನ್ಸ್ಮಿಷನ್ ಆಗಿದೆ. ಆಕ್ಸಾನ್ನ ಪ್ರತಿಯೊಂದು ಜಾಗದಿಂದ ಕೂಡ ಈ ನರ್ವ್ ಇಂಪಲ್ಸ್ ಪಾಸಾಗಿ ಬರ್ತದೆ. ಪಾಸಾಗಿ ಬಂದು ಅದು ಇನ್ನೊಂದು ನ್ಯೂರಾನಿಗೆ ಅಥವಾ ಇನ್ನೊಂದು ಯಾವುದೋ ಒಂದು ಆರ್ಗನಿಗೆ ಅದು ಕನೆಕ್ಟ್ ಆಗಬೇಕು. ಅದು ಯಾವ ರೀತಿಯಲ್ಲಿ ಅದು ಪಾಸ್ ಆಗುತ್ತೆ, ಹೌ ಇಟ್ ಟ್ರಾನ್ಸ್ಮಿಟ್ಸ್ ಫ್ರಮ್ ಒನ್ ನ್ಯೂರಾನ್ ಟು ದ ಅನದರ್ ನ್ಯೂರಾನ್ ಆರ್ ಒನ್ ನ್ಯೂರಾನ್ ಟು ಅನದರ್ ಇಫೆಕ್ಟರ್ ಆರ್ಗನ್, ಹೌ ಇಟ್ transmits. So transmission of the nerve impulse. Here, if one neuron is present like this, if another neuron is present like this, it should transfer from one neuron to the other neuron. ಇಲ್ಲಿಂದ ಇಲ್ಲಿಗೆ ಅದು ಟ್ರಾನ್ಸ್ಫರ್ ಆಗಬೇಕು. ಅಥವಾ ಕೆಲವೊಮ್ಮೆ ಒಂದು ನ್ಯೂರಾನ್ನಿಂದ ಅದು ಯಾವುದಾದ್ರೂ ಮಸಲ್ಗೆ ಕೂಡ ಟ್ರಾನ್ಸ್ಫರ್ ಆಗಬಹುದು. ಇಟ್ ಮೇ ಟ್ರಾನ್ಸ್ಫರ್ ಇನ್ ಟು ದ ಮಸಲ್, ದ ಇನ್ಫಾರ್ಮೇಷನ್ transfer to the muscle. So here when the information is transferring from one neuron to the muscle, this region is known as neuromuscular junction. ಇಲ್ಲಿ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ನ ಮೂಲಕ ಅದು ಪಾಸ್ ಆಗ್ತದೆ. ಇಟ್ ಪಾಸಸ್ ಟು ದ ಮಸಲ್. ಸೊ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಹೇಳಿದರೆ ನರ ಸ್ನಾಯುಕ ಸಂಗಮ ಬಿಂದು, ಇದರ ಮೂಲಕ ಅದು ಪಾಸ್ ಆಗ್ತದೆ ನ್ಯೂರಾನ್ನಿಂದ ಮಸಲಿಗೆ. ಅಥವಾ ಅದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಕೂಡ ಪಾಸ್ ಆಗಬಹುದು. ಅದು ಯಾವ ರೀತಿಯಲ್ಲಿ ಪಾಸ್ ಆಗುತ್ತೆ, ಹೌ ಇಟ್ ಟ್ರಾನ್ಸ್ಫರ್ಸ್ ಇಟ್ಸ್ ಇನ್ಫಾರ್ಮೇಷನ್. ನೌ ಯು ನೋ ದ್ಯಾಟ್ ಅಟ್ ದ ಎಂಡ್ ಆಫ್ ದ ಆಕ್ಸಾನ್ end bulbs are present. These end bulbs, they contain some vesicles. ಆಕ್ಸಾನ್ನ ಕೊನೆಯಲ್ಲಿ ಎಂಡ್ ಬಲ್ಬ್ಸ್ಗಳಿವೆ. ಆ ಎಂಡ್ ಬಲ್ಬ್ಸ್ಗಳಲ್ಲಿ ಕೆಲವೊಂದು ವೆಸಿಕಲ್ಸ್ ಅಂತ ಹೇಳಿದರೆ ಬಬ್ಬಲ್ ತರಹದ ಸ್ಟ್ರಕ್ಚರ್ ಇರುತ್ತೆ. ಅದರ ಒಳಗಡೆ ಕೆಲವು ಕೆಮಿಕಲ್ಸ್ ಇರ್ತವೆ. ಆ್ಯಂಡ್ ದೀಸ್ ಕೆಮಿಕಲ್ಸ್ ಆರ್ ಕಾಲ್ಡ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. They are called neurotransmitters. Now information passes through these neurotransmitters. Actually here transmission of the nerve impulses occur by two ways. One is electrical method, another one is chemical method. Electrical method means here between the two neurons there is no gap. Between the two neurons there is no gap. Here ಇಲ್ಲಿ ಎರಡು ನ್ಯೂರಾನ್ನ ಮಧ್ಯದಲ್ಲಿ ಗ್ಯಾಪ್ ಇಲ್ಲ. ಇಲ್ಲಿ ಇನ್ಫಾರ್ಮೇಷನ್ ಡೈರೆಕ್ಟ್ ಆಗಿ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಪಾಸ್ ಆಗುತ್ತೆ. ಇದು ಎಲೆಕ್ಟ್ರಿಸಿಟಿಯ ಹಾಗೆ, ಎಲೆಕ್ಟ್ರಿಸಿಟಿ ಹೇಗೆ ಪಾಸ್ ಆಗುತ್ತಾ ಆ ರೀತಿಯಲ್ಲಿ ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಅದನ್ನು ನಾವು ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ಇಂತಹ ರೀತಿಯ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಹ್ಯೂಮನ್ಸಲ್ಲಿ ಇರೋದು ಸ್ವಲ್ಪ ಕಡಿಮೆ. ಸಮ್ ಅದರ್ ಆ್ಯನಿಮಲ್ಸ್ ಲೈಕ್ ಆರ್ಥ್ರೋಪೋಡ್ಸ್, ಮೊಲಸ್ಕಾ, ವಿ ಫೈಂಡ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ವೇರ್ ನ್ಯೂರಾನ್ಸ್ ಜಾಯಿನ್ ವಿತ್ ಒನ್ ಅನದರ್ ವಿದೌಟ್ ಹ್ಯಾವಿಂಗ್ ಎನಿ ಗ್ಯಾಪ್. ಬಟ್ in case of higher animals, axon end and another neuron, between that there is a gap. ಎರಡು ನ್ಯೂರಾನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. and this gap is called synapse. It is called synapse. and this synapse, this gap, this region is called synapse. And this gap is this gap is filled by the fluid, and this gap is called synaptic cleft. ಅದನ್ನು synaptic cleft ಅಂತ ಹೇಳ್ತಾರೆ. So between two neurons this region is present. The neurons are connected by the synapse here, and synapse is having fluid filled gap, and fluid filled gap is called synaptic cleft.
Okay. Now, this imagine that these are two neurons. These are two neurons. This neuron is known as presynaptic neuron. ಇದು ಪ್ರೀಸೈನಾಪ್ಟಿಕ್ ನ್ಯೂರಾನ್ ಅಂದರೆ ಸೈನಾಪ್ಸಿನ ಮೊದಲಿರುವಂಥ ನ್ಯೂರಾನ್. ಇದು ಪೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್ ಅಂತ ಹೇಳಿದರೆ ಸೈನಾಪ್ಸಿನ ನಂತರ ಇರುವಂತಹ ನ್ಯೂರಾನ್ ಇದು. ದಿಸ್ ಈಸ್ ಪ್ರೀಸೈನಾಪ್ಟಿಕ್ ನ್ಯೂರಾನ್, ದಿಸ್ ಈಸ್ post synaptic neuron. Okay, so in between these two neurons, this region is called synapse, and synapse is filled by a gap, and that gap with the fluid is called synaptic cleft. At the end of the neuron, end bulbs are present. Neuron end alli end bulbs ಗಳು ಇರ್ತವೆ. ಆ end bulbs are filled by they contain vesicles. End bulbs contain vesicles. Vesicles are filled by chemicals called neurotransmitters. What happens is during the transmission, in chemical transmission, in electrical transmission, as I said, directly they transfer from one neuron to the other neuron. In chemical transmission alli enagutte, by using chemicals ಟ್ರಾನ್ಸ್ಮಿಷನ್ ಅಕ್ಕರ್ಸ್. ಇಲ್ಲಿ ಕೆಮಿಕಲ್ಸ್ನ ಮೂಲಕ ಟ್ರಾನ್ಸ್ಮಿಷನ್ ಆಗುತ್ತೆ. ಹೀಗೆ ಆಗುತ್ತೆ, ಇಲ್ಲಿ ಸೈನಾಪ್ಟಿಕ್ ವೆಸಿಕಲ್ಸಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತವೆ. ಈ ಸೈನಾಪ್ಟಿಕ್ ಕೆಮಿಕಲ್ಸ್ ವೆಸಿಕಲ್ಸ್ ಬರ್ತದೆ, ಬಂದು ಈ ಪ್ರೀಸೈನಾಪ್ಟಿಕ್ ನ್ಯೂರಾನ್ ಇರುತ್ತಲ್ಲ, ದಿಸ್ ಇಸ್ ಪ್ರೀಸೈನಾಪ್ಟಿಕ್ ನ್ಯೂರಾನ್, ದಿಸ್ ಇಸ್ ಪೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್, ಅದರ ಮೆಂಬ್ರೇನ್. This is postsynaptic neuron membrane. This is presynaptic neuron membrane. Now, this vesicle attaches to presynaptic membrane. Then it releases its contents. It attaches to presynaptic membrane and it releases its chemicals. These chemicals, they come outside. They come to synaptic cleft, the fluid synaptic cleft. Through the synaptic cleft, they pass and then they attach to receptors of the postsynaptic membrane. ಅವುಗಳು ಬರ್ತವೆ, ಬಂದು ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನಲ್ಲಿ ಕೆಲವು ರಿಸೆಪ್ಟರ್ಸ್ ಇರ್ತವೆ, ಅದನ್ನು ರಿಸೀವ್ ಮಾಡುವಂಥ ಕೆಲವು ಮಾಲಿಕ್ಯೂಲ್ಸ್ಗಳು ಇರ್ತವೆ. ಆ ರಿಸೆಪ್ಟರ್ಗೆ ಹೋಗಿ ಅದು ಬೈಂಡ್ ಆಗ್ತದೆ. ವೆನ್ ಇಟ್ ಅಟ್ಯಾಚಸ್ ಟು ದ ರಿಸೆಪ್ಟರ್, ಯಾವಾಗ ಅದು ರಿಸೆಪ್ಟರ್ಗೆ ಅಟ್ಯಾಚ್ ಆಗುತ್ತಾ, ಈಗ ಈ ಪೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್ ಇದೆಯಲ್ಲ, ಅದರಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಗಲಿಕ್ಕೆ ಶುರುವಾಗುತ್ತೆ. When these chemicals attach to the receptors, now in the postsynaptic neurons, it starts generating action potential. If that potential is more than the threshold potential, if ಈ ಪೊಟೆನ್ಷಿಯಲ್ ಜನರೇಟ್ ಆದದ್ದು ಥ್ರೆಶೋಲ್ಡ್ ಪೊಟೆನ್ಷಿಯಲ್ಗಿಂತ ಜಾಸ್ತಿ ಇದ್ದಾಗ ಆಗ ಈ ಆಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ, ಆ್ಯಂಡ್ ದೆನ್ ಇಟ್ ಕಂಟಿನ್ಯೂಸ್ ಟು ದ ನೆಕ್ಸ್ಟ್ ನ್ಯೂರಾನ್. So like this, from one neuron to the other neuron, impulses are transmitted through the synapse. Synapse na ಮೂಲಕ impulse pass ಆಗುತ್ತೆ. So transmission of the impulses. A nerve impulse is transmitted from one neuron to other neuron through junctions called synapses. A synapse is formed by membrane of presynaptic neuron, this one, and postsynaptic neuron, which may or may not be separated by the gap called synaptic cleft. A gap might be present or may not be present. As I said, in an electrical synapses, gap is not present. But in the chemical synapse, gap is present. Two types of the synapses, electrical synapse. The membranes of pre and postsynaptic neurons are very close. So electrical current flow directly from one neuron to other. ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಡೈರೆಕ್ಟ್ ಆಗಿ ಕರೆಂಟ್ ಫ್ಲೋ ಆಗುತ್ತೆ. ಇನ್ನು ಕೆಮಿಕಲ್ ಸೈನಾಪ್ಸ್, ಸೈನಾಪ್ಟಿಕ್ ಕ್ಲೆಫ್ಟ್ ಈಸ್ ಪ್ರೆಸೆಂಟ್. ಕ್ಲೆಫ್ಟ್ ಅಂತ ಹೇಳಿದರೆ ನಾನು ಆಗಲೇ ಹೇಳಿದ್ದೇನೆ, ಎ ಗ್ಯಾಪ್ ಈಸ್ ಪ್ರೆಸೆಂಟ್.
chemicals called neurotransmitters are involved. The axon terminate contains vesicles. Axon terminate contains vesicles filled with the neurotransmitters. When the impulse arrives at the axon terminal, it stimulates the movement of synaptic vesicles. ಇಲ್ಲಿಗೆ ಬರುವಾಗ ಈ synaptic vesicles ಇಲ್ಲಿಗೆ ಮೂವ್ ಆಗುತ್ತೆ. They fuse with the plasma membrane of the presynaptic neuron. Presynaptic neuron ನ plasma membrane ಗೆ ಫ್ಯೂಸ್ ಆಗುತ್ತೆ and release neurotransmitters to the synaptic cleft. Synaptic cleft ಗೆ neurotransmitter ರಿಲೀಸ್ ಮಾಡುತ್ತೆ. ನ್ಯೂರೋಟ್ರಾನ್ಸ್ಮಿಟರ್ಸ್ ಬೈಂಡ್ ಟು ಸ್ಪೆಸಿಫಿಕ್ ರಿಸೆಪ್ಟರ್ಸ್. ಅವುಗಳು ಸ್ಪೆಸಿಫಿಕ್ ರಿಸೆಪ್ಟರ್ಗೆ ಬೈಂಡ್ ಆಗುತ್ತವೆ. ಪ್ರೆಸೆಂಟ್ ಇನ್ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್ ಆ್ಯಂಡ್ ಜನರೇಟ್ ನ್ಯೂ ಪೊಟೆನ್ಷಿಯಲ್ ಇನ್ ದ ನ್ಯೂರಾನ್ ಆ್ಯಂಡ್ ದೆನ್ ಇಟ್ ಓಪನ್ಸ್ ಅಯಾನಿಕ್ ಚಾನೆಲ್ಸ್ ಆ್ಯಂಡ್ ದೆನ್ ಇಟ್ ಕಂಟಿನ್ಯೂಸ್ ಇಟ್ಸ್ transmission and then action potential is generated. So this much is about conduction and transmission of nerve impulses. Now next we will study central nervous system. You have already studied that central nervous system contains brain and spinal cord. Let's study the structure of the brain. Brain is the central processing organ. It is the central information processing organ. All informations, ದೇಹದಲ್ಲಿ ನಡೆಯುವಂತಹ ಎಲ್ಲ ಕ್ರಿಯೆಗಳ ಇನ್ಫಾರ್ಮೇಷನ್ ಪ್ರೋಸೆಸ್ ಆಗುವುದು ಬ್ರೈನಿನಲ್ಲಿ. ಇಟ್ ಈಸ್ ದ ಸೆಂಟ್ರಲ್ ಪ್ರೊಸೆಸಿಂಗ್ information organ, as well as it is the command and control organ. It commands the body. ಅದು ದೇಹಕ್ಕೆ ಕಮಾಂಡ್ ಕೊಡುತ್ತೆ. ನೀನು ಈ ಕೆಲಸವನ್ನು ಮಾಡು ಅಂತ ಹೇಳುವಂತಹ ಒಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ. ಸೊ ಇಟ್ ಗಿವ್ಸ್ ಇನ್ಸ್ಟ್ರಕ್ಷನ್ ಟು ದ ಬಾಡಿ ಆಸ್ ವೆಲ್ ಆಸ್ ಇಟ್ ಕಂಟ್ರೋಲ್ಸ್ ದ ಬಾಡಿ. ದೇಹವನ್ನು ಕಂಟ್ರೋಲ್ ಮಾಡುತ್ತೆ, ದೇಹದ ಕೆಲಸಗಳನ್ನು ನಿಯಂತ್ರಿಸುತ್ತದೆ. ಸೊ ಈ ನಿಯಂತ್ರಣ ಅಂತ ಹೇಳುವಂತಹ ಒಂದು ಮೇನ್ ಸ್ವಿಚ್ ಇರುವುದು ಈ ಬ್ರೈನಿನಲ್ಲಿ. ಸೊ ಬ್ರೈನ್ ಕಂಟ್ರೋಲ್ಸ್ ಆಸ್ ವೆಲ್ ಆಸ್ ಕಮಾಂಡ್ಸ್ ಬಾಡಿ ಫಂಕ್ಷನ್ಸ್. Along with that, brain does a lot of functions. It has the motor area. It controls movement. ದೇಹದ ಮೂಮೆಂಟ್ ಅನ್ನು ನಿಯಂತ್ರಿಸುತ್ತದೆ. It controls sensory activities. ಸೆನ್ಸೇಷನ್ ಆಕ್ಟಿವಿಟೀಸ್ ಅನ್ನು ಅದು ಕಂಟ್ರೋಲ್ ಮಾಡುತ್ತೆ. ಥಾಟ್, ರೆಕಗ್ನಿಷನ್, ಮೆಮರಿ, ಐಡೆಂಟಿಫಿಕೇಶನ್, ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಬ್ರೈನ್. ಬೇರೆ ಬೇರೆ ರೀತಿಯಲ್ಲಿ ಬ್ರೈನ್ ನಮ್ಮ ದೇಹವನ್ನು ನಿಯಂತ್ರಿಸುತ್ತದೆ. ಅದರ ಒಟ್ಟಿಗೆ ಅದು ಇನ್ನೂ ಕೆಲವು ಫಂಕ್ಷನನ್ನು ಮಾಡ್ತದೆ. ಅದು ಏನು ಅಂತ ಹೇಳೋದನ್ನು ನಾವು ಮುಂದೆ ಅದರ ಬೇರೆ ಬೇರೆ ಪಾರ್ಟ್ಸ್ಗಳನ್ನು ಸ್ಟಡಿ ಮಾಡಿಕೊಳ್ಳುತ್ತಾ ಕಲಿತುಕೊಳ್ಳುವ. ಲೆಟ್ಸ್ ಸ್ಟಡಿ ದ ಪಾರ್ಟ್ಸ್ ಆಫ್ ದ ಬ್ರೈನ್ ಆ್ಯಂಡ್ ಲೆಟ್ಸ್ ಸ್ಟಡಿ ದ ಫಂಕ್ಷನ್ಸ್ ಆಫ್ ಈಚ್ ಪಾರ್ಟ್ ಆಫ್ ದ ಬ್ರೈನ್. ನೌ ಬ್ರೈನ್ ಈಸ್ ಕವರ್ಡ್ ಬೈ ದ ಸ್ಕಲ್. ಬ್ರೈನ್ ಹೊರಗಡೆ ಒಂದು ಕವರಿಂಗ್ ಇದೆ. ಆ ಕವರಿಂಗ್ ಸ್ಕಲ್ಲಿನ ಕವರಿಂಗ್, ಅಥವಾ ನಾವು ಅದನ್ನು ಕ್ರೇನಿಯಂ ಅಂತ ಹೇಳ್ತೇವೆ. ಬ್ರೈನ್ ಈಸ್ ಕವರ್ಡ್ ಬೈ ಸ್ಕಲ್. ತಲೆಬುರುಡೆಯ ಒಳಗಡೆ ಈ ಬ್ರೈನ್ ಇರ್ತದೆ. ನೌ ದಟ್ ಈಸ್ ದ ಸ್ಕೆಲಿಟಲ್ ಕವರಿಂಗ್. Along with that, brain is also having 3 important coverings. The coverings of connective tissue coverings of brain is called meninges. ಈ ಕನೆಕ್ಟಿವ್ ಟಿಶ್ಯೂ ಕವರಿನಿಂದ ಬ್ರೈನ್ ಆವೃತವಾಗಿದೆ. ಅದನ್ನು ನಾವು ಮೆನಿಂಜಸ್ ಅಂತ ಹೇಳಿ ಕರೀತೇವೆ. ಇನ್ ದ ಮೆನಿಂಜಸ್ there are 3 layers. Outermost is called dura mater. It is called dura mater. Dura means tough ಅಂತ ಅರ್ಥ. It is tough. Matter means mother ಅಂತ ಅರ್ಥ. So dura mater means tough covering.
So here the covering is a thick, rough covering, so it is a tough mother. ಇಲ್ಲಿ ಡ್ಯೂರಾಮ್ಯಾಟರ್ ಅಂತ ಹೇಳುವಂತಹ ಹೊರಗಡೆಯ ಲೇಯರ್ ಸ್ವಲ್ಪ ದಪ್ಪಗಾಗಿದೆ, ಸ್ವಲ್ಪ ಟಫ್ ಆಗಿದೆ ಅಥವಾ ರಫ್ ಆಗಿದೆ, ಅದನ್ನು ನಾವು ಟಫ್ ಕವರಿಂಗ್ ಅಂತ ಹೇಳ್ತೇವೆ. ಅದು ಈ ಸ್ಕಲ್ಲಿಗೆ ಜಾಯಿನ್ ಆಗಿ ಅಟ್ಯಾಚ್ ಆಗಿ ಇರ್ತದೆ. ಎರಡನೇ ಕವರಿಂಗ್, ದಿಸ್ ಈಸ್ ಕಾಲ್ಡ್ ಅರಕ್ನಾಯ್ಡ್. The arachnoid is having some fibril structures, and these fibril structures are in the form of network. That is why it looks like arachne. Arachne is spider web, so they are called arachnoid. This region is called arachnoid. Between the dura mater and arachnoid there is a space called subdural space. But next arachnoid to the next one is called pia mater. Pia means soft and mater means mother. So pia mater means soft mother. And here it is soft. Why it is soft? Because it contains blood vessels. So lot of blood vessels are present in this region. ಇಲ್ಲಿ ತುಂಬ blood vessels ಇರುತ್ತೆ. So ಇದು ತುಂಬ ಸ್ಮೂತ್ ಏರಿಯಾ, ಸ್ಮೂತ್ ಆಗಿರುತ್ತೆ. So these three layers are present. Outside is dura mater, middle one is arachnoid, inside is pia mater. Between the arachnoid and pia mater there is a space. It is called subarachnoid space. This region is called subarachnoid space, and this subarachnoid space contains a fluid. One alkaline fluid circulates through that. ಇದರ ಮೂಲಕ ಆಲ್ಕಲೈನ್ ಫ್ಲೂಯಿಡ್ ಸರ್ಕ್ಯುಲೇಟ್ ಆಗುತ್ತೆ. ಈ ಆಲ್ಕಲೈನ್ ಫ್ಲೂಯಿಡ್ ಅನ್ನು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರೀತಾರೆ. This fluid is called cerebrospinal fluid, and this cerebrospinal fluid is also present in the cavities of the brain. The cavities of the brain is called ventricle. In that ventricle also cerebrospinal fluid is present. ಬ್ರೈನಿನಲ್ಲಿ ಅದರ ನಡುವಿನಲ್ಲಿ ಕೆಲವು ಕ್ಯಾವಿಟೀಸ್ ಇರುತ್ತೆ, ಒಂದು ಸ್ಪೇಸ್ ಇರುತ್ತೆ, ಅದನ್ನು ವೆಂಟ್ರಿಕಲ್ ಅಂತ ಹೇಳ್ತಾರೆ. ಆ ವೆಂಟ್ರಿಕಲ್ ಒಳಗಡೆ ಕೂಡ ಈ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಹಾಗೆಯೇ ಈ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಸ್ಪೈನಲ್ ಕೋಡಿನ ಒಳಗಡೆ ಸ್ಪೈನಲ್ ಕೆನಾಲ್ ಇರುತ್ತೆ. ಆ ಸ್ಪೈನಲ್ ಕೆನಾಲ್ನ ಮೂಲಕ ಕೂಡ ಅದು ಪಾಸ್ ಆಗುತ್ತೆ. ಸೊ ಥ್ರೂ ದಾಟ್ ಸ್ಪೈನಲ್ ಕೆನಾಲ್ ಆಲ್ಸೋ ದ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಸರ್ಕ್ಯುಲೇಟ್ಸ್. So that is about the connective tissue covering of the brain. So brain is covered by a connective tissue covering. It is called meninges. Sometimes the meninges gets infected by some microorganisms, and that disease is called meningitis ಅಥವಾ ಮೆದುಳು ಜ್ವರ ಅಂತ ಹೇಳ್ತಾರೆ. ಅದರಲ್ಲಿ meninges infection ಕಂಡು ಬರ್ತದೆ. Next is parts of the brain. ಈಗ ಈ ಪಯಾ ಮ್ಯಾಟರ್ ಡೈರೆಕ್ಟ್ ಆಗಿ ಬ್ರೈನಿಗೆ ಅಟ್ಯಾಚ್ ಆಗಿರುತ್ತೆ, ಬ್ರೈನಿಗೆ ಹತ್ತಿರದಲ್ಲಿರುತ್ತೆ, ಬ್ರೈನಿಗೆ ಅಟ್ಯಾಚ್ ಆಗಿರುತ್ತೆ. ಈಗ ಬ್ರೈನಿನ ಪಾರ್ಟ್ಸ್ಗಳನ್ನು ನೋಡುವ. ಬ್ರೈನ್ ಈಸ್ ಡಿವೈಡೆಡ್ ಇಂಟು 3 ರೀಜನ್ಸ್. ಒನ್ ಈಸ್ ಫೋರ್ ಬ್ರೈನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಪ್ರೋಸೆನ್ಸೆಫೆಲಾನ್. ಮಿಡ್ ಬ್ರೈನ್ ಕಾಲ್ಡ್ mesencephalon, and hind brain called rhombencephalon. So brain is divided into 3 parts. forebrain ಮುಮ್ಮೆದುಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇಟ್ಸ್ ಕಾಲ್ಡ್ ಪ್ರೋಸೆನ್ಸೆಫೆಲಾನ್. ಮಿಡ್ ಬ್ರೈನ್ ಅಂತ ಹೇಳಿದ ನಡುವಿನ ಮೆದುಳು, ಇಟ್ಸ್ ಕಾಲ್ಡ್ mesencephalon. And hind brain ಹಿಮ್ಮೆದುಳು ಅಂತ ಹೇಳ್ತಾರೆ, ಇಟ್ ಈಸ್ rhombencephalon. So brain is divided into 3 regions. Now let's see the first one, forebrain. Forebrain contains parts like
cerebrum and diencephalon. It has parts like cerebrum and diencephalon. This diencephalon contains thalamus and hypothalamus. ಇದರಲ್ಲಿ ಎರಡು ಪಾರ್ಟ್ ಇದೆ, ಥಲಾಮಸ್ ಮತ್ತು ಹೈಪೋಥಲಾಮಸ್. ಈಗ ಮೊದಲನೇದಾಗಿ ನಾವು ಸೆರೆಬ್ರಮ್ ಅನ್ನು ನೋಡುವ. ದಿಸ್ ಈಸ್ ದ ಡಯಾಗ್ರಾಮ್ ಶೋಯಿಂಗ್ ಸ್ಟ್ರಕ್ಚರ್ ಆಫ್ ದ ಬ್ರೈನ್. ದಿಸ್ ಪಾರ್ಟ್ ಈಸ್ cerebrum. Now, the cerebrum is the largest region of the brain. This cerebrum is divided into two halves, right hemisphere and left hemisphere. Two hemispheres are present, right and left. Two hemispheres are present. ಇಲ್ಲಿ ಸೆರೆಬ್ರಮ್ ಅಲ್ಲಿ ಅಥವಾ ಮಹಾಮಸ್ತಿಷ್ಕ ಅಂತ ಹೇಳ್ತಾರೆ ಸೆರೆಬ್ರಮ್. ಈ ಮಹಾಮಸ್ತಿಷ್ಕದಲ್ಲಿ ಎರಡು ಪಾರ್ಟ್ ಇರುತ್ತೆ. ಅದು ಒಂದು ಲೆಫ್ಟಲ್ಲಿರುತ್ತೆ, ಒಂದು ರೈಟಲ್ಲಿರುತ್ತೆ. ಸೊ ಟೂ ಪಾರ್ಟ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಇಟ್ ಇಸ್ ಕಾಲ್ಡ್ ಸೆರೆಬ್ರಲ್ ಹೆಮಿಸ್ಪಿಯರ್ಸ್. cerebral hemispheres. Now, these cerebral hemispheres are connected, joined at the center by bundle of myelinated nerve fibers. ಅದು ಆಚೆ ಈಚೆ ಕಡೆದ್ದು ಮಿಡ್ಲಲ್ಲಿ ಕನೆಕ್ಟ್ ಆಗಿದೆ. A bundle of nerve fibers are present here and this connection is called corpus callosum. Next, in the cerebral hemisphere, the uppermost region is it contains mainly the cell body of the neuron. Cell body of the neuron is present here in the upper region. Since only cell body is present here, cell body contains what? Nasal granules, etc. are present, and this nasal granule gives color to this cell body. ಈ ಸೆಲ್ ಬಾಡಿಯಲ್ಲಿರುವಂತಹ ನಿಸಲ್ ಗ್ರನ್ಯೂಲ್ಸ್ ಅದು ಸೆಲ್ ಬಾಡಿಗೆ ಕಲರ್ ಕೊಡುತ್ತೆ, ಒಂದು ರೀತಿಯ ಗ್ರೇಷ್ ಕಲರ್ ಕೊಡುತ್ತೆ. ಈ ಸೆಲ್ ಬಾಡಿ ಮಾತ್ರ ಇರುವಂತಹ ಮೇಲಿನ ಈ ಸೆರೆಬ್ರಮ್ನ ರೀಜನ್ ಅನ್ನು ನಾವು ಗ್ರೇ ಮ್ಯಾಟರ್ ಅಂತ ಹೇಳಿ ಕರಿತೇವೆ. ಇಟ್ ಈಸ್ ಗ್ರೇ ಮ್ಯಾಟರ್. ಓಕೆ, ಸೊ ಸೆರೆಬ್ರಮ್ನ ಮೇಲ್ಗಡೆಯ ಈ ರೀಜನ್ ಇದು ಗ್ರೇ ಮ್ಯಾಟರ್ ಆ್ಯಂಡ್ ಇಟ್ ಮೇನ್ಲಿ ಕಂಟೇನ್ಸ್ ಅಪ್ಪರ್ಮೋಸ್ಟ್ ರೀಜನ್, ಹೊರಗಡೆ ತುಂಬ ಪಾರ್ಟನ್ನು ಅದು ಆವರಿಸಿರುತ್ತೆ. ಇಟ್ ಈಸ್ ಅ ಗ್ರೇ ಮ್ಯಾಟರ್. ಗ್ರೇ ಮ್ಯಾಟರ್ ಈಸ್ ಪ್ರೆಸೆಂಟ್ ಇನ್ ದ ಔಟರ್ ರೀಜನ್ ಆಫ್ ದ ಬ್ರೈನ್. ಔಟರ್ ರೀಜನ್ ಆಫ್ ದ ಬ್ರೈನ್ ಈಸ್ ಆಲ್ಸೋ ಕಾಲ್ಡ್ ಸೆರೆಬ್ರಲ್ ಕಾರ್ಟೆಕ್ಸ್. ಅದನ್ನು ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ. ಬ್ರೈನಿನ ಹೊರಗಡೆಯ ರೀಜನನ್ನು ಸೆರೆಬ್ರಲ್ ಕಾರ್ಟೆಕ್ಸ್ ಹೇಳ್ತಾರೆ. ಈ ಸೆರೆಬ್ರಲ್ ಕಾರ್ಟೆಕ್ಸಲ್ಲಿ ಹೆಚ್ಚಿನ ಕಡೆಯಲ್ಲಿ ಗ್ರೇ ಮ್ಯಾಟರ್ ಕಂಡುಬರುತ್ತೆ. ಸೊ ಗ್ರೇ ಮ್ಯಾಟರ್ ಅಂತ ಹೇಳಿದರೆ ಅದರಲ್ಲಿ ಸೆಲ್ ಬಾಡಿ ಜಾಸ್ತಿ ಇರ್ತದೆ. ನೆಕ್ಸ್ಟ್, ದಿಸ್ ಗ್ರೇ ಮ್ಯಾಟರ್ ಈಸ್ ಪ್ರೆಸೆಂಟ್ ಇನ್ ದ ಅಪ್ಪರ್ಮೋಸ್ಟ್ ರೀಜನ್. ದೆನ್ ದಿಸ್ ಸೆರೆಬ್ರಲ್ ಹೆಮಿಸ್ಫಿಯರ್ is having different areas. ಸೊ ದೇಹದಲ್ಲಿರುವಂತಹ ಸೆನ್ಸೇಷನ್ ಐಡೆಂಟಿಫೈ ಮಾಡಲಿಕ್ಕೆ ಇರುವಂತಹ ಏರಿಯಾ ಸೆನ್ಸರಿ ಏರಿಯಾ. ದೇ ಕಂಟೈನ್ ಸೆನ್ಸರಿ ನ್ಯೂರಾನ್. ಅನದರ್ ಏರಿಯಾ ಈಸ್ ಮೋಟಾರ್ ಏರಿಯಾ. ಇಟ್ ಕಂಟೈನ್ಸ್ ಮೋಟಾರ್ ನ್ಯೂರಾನ್. ಅದರ ಮೂಲಕ ಇನ್ಫಾರ್ಮೇಷನ್ ಮೋಟಾರ್ ಆರ್ಗನ್ಗಳಿಗೆ ಪಾಸ್ ಆಗುತ್ತದೆ. ಅದು ಮೋಟಾರ್ ಏರಿಯಾ. ನೆಕ್ಸ್ಟ್, another part of brain is forebrain is diencephalon. Diencephalon. In the diencephalon, it has thalamus and hypothalamus. The thalamus is present here. This region is diencephalon. It mainly contains thalamus. Thalamus contains bundle of nerve fibers. It is a relay center. ಇದು ಒಂದು ರೀತಿಯ ಕನೆಕ್ಟ್ ಮಾಡುವಂಥ ಸೆಂಟರ್.
ಅಂದರೆ ಬ್ರೈನನ್ನು ಅಥವಾ ಸೆರೆಬ್ರಮ್ಮನ್ನು ಬ್ರೈನಿನ ಬೇರೆ ಪಾರ್ಟ್ಗಳಿಗೆ ಕನೆಕ್ಟ್ ಮಾಡುವಂಥ ಸೆಂಟರ್ ಇದು. ಯಾವುದು? ಥಲಾಮಸ್. ಸೆರೆಬ್ರಮ್ಮನ್ನು ಬ್ರೈನಿನ ಬೇರೆ ಪಾರ್ಟ್ಗಳಿಗೆ ಕನೆಕ್ಟ್ ಮಾಡುವಂಥ ಸೆಂಟರ್. ಇಟ್ ಈಸ್ ಲೈಕ್ ಎ ರಿಲೇ ಸೆಂಟರ್ ಇಟ್ ಈಸ್. ಜಸ್ಟ್ ಬಿಲೋ ದ ಥಲಾಮಸ್ it has a hypothalamus. Just below the thalamus, hypothalamus is present. Hypothalamus is one important part of the brain. ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಬ್ರೈನ್ ಇದು. ಇದರ ಕೆಳಗಡೆ ಹೈಪೋಥಲಾಮಸ್ಗೆ ತಾಗಿ ಗ್ಲ್ಯಾಂಡ್ ಇಸ್ ಪ್ರೆಸೆಂಟ್. ಇಟ್ ಇಸ್ ಕಾಲ್ಡ್ ಪಿಟ್ಯುಟರಿ ಗ್ಲ್ಯಾಂಡ್. A pituitary gland is present here. Okay, now what are the functions of thalamus? Thalamus ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕೆ ಅದು ಇಂಪಾರ್ಟೆಂಟ್? ಮೊದಲನೇದಾಗಿ ಇಟ್ ಈಸ್ ಎ ಥರ್ಮೋರೆಗ್ಯುಲೇಟರಿ ಸೆಂಟರ್. ಅಂದರೆ ದೇಹದ ಟೆಂಪರೇಚರನ್ನು ಮೇಂಟೈನ್ ಮಾಡುವಂಥ ಸೆಂಟರ್ ಇದು. ದೇಹದ ಟೆಂಪರೇಚರ್ ಯಾವಾಗಲೂ ಒಂದೇ ರೀತಿಯಲ್ಲಿ ನಿಯಂತ್ರಣದಲ್ಲಿರಬೇಕು. ಸೊ ಅವರ್ ಬಾಡಿ ಟೆಂಪರೇಚರ್ ಶುಡ್ ಬಿ ಕಂಟ್ರೋಲ್ಡ್, ಇಟ್ ಶುಡ್ ಬಿ ರೆಗ್ಯುಲೇಟೆಡ್. ಅಬೌಟ್ 37 ಡಿಗ್ರಿ ಸೆಂಟಿಗ್ರೇಡ್ ಇಟ್ ಶುಡ್ ಬಿ ಮೇಂಟೈನ್ಡ್. ಈ ಮೇಂಟೆನೆನ್ಸನ್ನು ಮಾಡುವಂಥದ್ದು ಈ ಹೈಪೋಥಲಾಮಸ್. ಸೊ ಇಟ್ ಈಸ್ ಎ ಥರ್ಮೋ ರೆಗ್ಯುಲೇಟರಿ ಸೆಂಟರ್. ಸೆಕೆಂಡ್ ಒನ್ ಈಸ್ ಇಟ್ಸ್ ಎ ಸೆಂಟರ್ ಆಫ್ ಥರ್ಸ್ಟ್ ಆ್ಯಂಡ್ ಸಟೈಟಿ. ಇದು ತಿನ್ನುವುದನ್ನು ಮತ್ತು ಕುಡಿಯುವಂಥ ನೀರನ್ನು ಕುಡಿಯುವುದನ್ನು ನಿಯಂತ್ರಿಸುತ್ತದೆ. ಅಂದರೆ ಇಟ್ ಈಸ್ ಎ ಹಂಗರ್ ಸೆಂಟರ್ ಆ್ಯಂಡ್ ಥರ್ಸ್ಟ್ ಸೆಂಟರ್. ಹಂಗರ್ ಸೆಂಟರ್ ಅದರ ಅರ್ಥ ಏನು? ನಮಗೆ ಹಸಿವೆ ಆದಾಗ ಹಸಿವೆ ಆಗಿದೆ ಅಂತ ಹೇಳುವಂಥ ಸೆನ್ಸೇಷನನ್ನು ಕೊಡುವಂಥ ಸೆಂಟರ್ ಇದು. ಇಟ್ ಕಂಟ್ರೋಲ್ಸ್ ದ ಫೀಲಿಂಗ್ ಆಫ್ ಹಂಗರ್. ಹಂಗರ್ ಫೀಲಿಂಗನ್ನು ಇದು ಕಂಟ್ರೋಲ್ ಮಾಡುತ್ತೆ, ಅದನ್ನು ನಮಗೆ ಸೆನ್ಸ್ ಮಾಡ್ತದೆ. ಹಾಗೆಯೇ ಇಟ್ ಆಲ್ಸೋ ಕಂಟ್ರೋಲ್ಸ್ ಸಟೈಟಿ. ಸಟೈಟಿ ಅಂತ ಹೇಳಿದರೆ ನೀವು ಒಂದಷ್ಟು ತಿಂದಿದ್ದೀರಿ, ಹೊಟ್ಟೆ ತುಂಬಿದೆ, ಇನ್ನು ತುಂಬಿ ಆಯಿತು, ಇನ್ನು ನನಗೆ ಬೇಡ ಅಂದರೆ ಸಟೈಟಿ. ನಾನು ಐ ಆಮ್ ಸ್ಯಾಟಿಸ್ಫೈಡ್. ಸೊ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹೇಳುವಂತಹ ಆ ಫೀಲಿಂಗನ್ನು ತರುವಂತಹ ಸೆಂಟರ್ ಇದು ಹೈಪೋಥಲಾಮಸ್. ನೆಕ್ಸ್ಟ್ ಇಟ್ ಈಸ್ ಎ ಥರ್ಸ್ಟ್ ಸೆಂಟರ್. ಥರ್ಸ್ಟ್ ಸೆಂಟರ್ ಅಂತ ಹೇಳಿದರೆ ನಿಮಗೆ ಬಾಯಾರಿಕೆ ಆಗಿದೆ, ಕುಡಿಬೇಕು, ನೀರು ಕುಡಿಬೇಕು ಅಂತ ಅನಿಸ್ತದೆ. ಸೊ ನೀರು ಕುಡಿಬೇಕು ಅಂತ ಹೇಳುವಂತಹ ನಿಮ್ಮ ಫೀಲಿಂಗನ್ನು ಜನರೇಟ್ ಮಾಡುವಂಥ ಸೆಂಟರ್ ಇದು. ನಿಮಗೆ ಬಾಯಾರಿಕೆ ಆದಾಗ ಇಲ್ಲಿ, ಸೊ ಇಫ್ ಯು ವೆನ್ ಯು ಆರ್ ಫೀಲಿಂಗ್ ಥರ್ಸ್ಟ್, ದೆನ್ ಯುವರ್ gullet is it becomes dry and you feel like drinking something. So that feeling is generated by hypothalamus, as well as it also generates its satisfaction. ಆ ಸ್ಯಾಟಿಸ್ಫ್ಯಾಕ್ಟರಿ ಫೀಲಿಂಗನ್ನು ಕೂಡ ಇಷ್ಟು ಸಾಕು ನಾನು ತಿಂದದ್ದು ಕುಡಿದದ್ದು ಅಂತ ಹೇಳುವಂಥ ಸ್ಯಾಟಿಸ್ಫ್ಯಾಕ್ಟರಿ ಫೀಲಿಂಗನ್ನು ಕೂಡ ತರುವಂಥ ಸೆಂಟರ್ ಇದು ಹೈಪೋಥಲಾಮಸ್. ದೆನ್ ಥರ್ಡ್ ಒನ್ ಈಸ್ ಇಟ್ ಹ್ಯಾಸ್ ಅ ಪಿಟ್ಯುಟರಿ ಗ್ಲ್ಯಾಂಡ್. ಇಟ್ ಕಂಟೈನ್ಸ್ ಜಸ್ಟ್ ಬಿಲೋ ದ್ಯಾಟ್ ಒನ್ ಗ್ಲ್ಯಾಂಡ್, ಪಿಟ್ಯುಟರಿ ಗ್ಲ್ಯಾಂಡ್. ಅದರ ಹತ್ತಿರದಲ್ಲಿ ಅದಕ್ಕೆ ಒಂದು ಗ್ಲ್ಯಾಂಡ್ ಇದೆ, ಪಿಟ್ಯುಟರಿ ಗ್ಲ್ಯಾಂಡ್. ಯು ನೋ ದ್ಯಾಟ್ ಪಿಟ್ಯುಟರಿ ಗ್ಲ್ಯಾಂಡ್ ಈಸ್ ದ ಮಾಸ್ಟರ್ ಗ್ಲ್ಯಾಂಡ್ and pituitary gland is the master gland, but hypothalamus is the master of master gland. What does it mean? ಈ ಹೈಪೋಥಲಾಮಸ್ ಅನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ನ ಮಾಸ್ಟರ್ ಅಂತ ಹೇಳ್ತೇವೆ. ಯಾಕೆ ಅದನ್ನು ಹಾಗೆ ಹೇಳ್ತೇವೆ? ಯಾಕೆ ಹೇಳಿದರೆ ಈ ಪಿಟ್ಯುಟರಿ ಗ್ಲ್ಯಾಂಡನ್ನು ಇದು ನಿಯಂತ್ರಿಸುತ್ತದೆ. ಇಟ್ ಸೆಕ್ರೀಟ್ಸ್ ಸಮ್ ರೆಗ್ಯುಲೇಟರಿ ಹಾರ್ಮೋನ್. ಈ ಹೈಪೋಥಲಾಮಸ್ ಕೆಲವು ರೆಗ್ಯುಲೇಟರಿ ಹಾರ್ಮೋನನ್ನು ಸೆಕ್ರೀಟ್ ಮಾಡ್ತದೆ. ಈ ರೆಗ್ಯುಲೇಟರಿ ಹಾರ್ಮೋನುಗಳು ಪಿಟ್ಯುಟರಿ ಗ್ಲ್ಯಾಂಡನ್ನು ನಿಯಂತ್ರಿಸುತ್ತವೆ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಈಸ್ ಕಂಟ್ರೋಲ್ಡ್ by the hypothalamus. Along with that, hypothalamus contains some neurosecretory cells. Some neurosecretory cells are present in the hypothalamus. Kelavu they are neurons, of course, they are neurons, but they secrete some secretion like that, neurosecretory cells. These neurosecretory cells secrete some hormones. Two hormones are secreted by the hypothalamus, that is ADH, antidiuretic hormone, and oxytocin.
antidiuretic hormone, or it's called vasopressin and oxytocin. These two hormones are secreted by the neurosecretory cells of the hypothalamus. ಹೈಪೋಥಲಾಮಸ್ನ ಕೆಲವು ಸೆಕ್ರೆಟರಿ ಸೆಲ್ಸ್ಗಳು ಎರಡು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತವೆ. ಅದು ಆಂಟಿಡಯೂರಿಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಅಂತ ಹೇಳ್ತೇವೆ, ಇನ್ನೊಂದು ಆಕ್ಸಿಟೋಸಿನ್ ಅಂತ ಹೇಳಿ. ಈ ಎರಡು ಹಾರ್ಮೋನುಗಳು ಕೂಡ ಸೆಕ್ರೆಷನ್ ಆಗೋದು ಹೈಪೋಥಲಾಮಸ್ಸಲ್ಲಿ, ಆದರೆ ಅವುಗಳು ಬಂದು ಇಲ್ಲಿ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಸ್ಟೋರ್ ಆಗ್ತವೆ. ಸ್ಟೋರ್ ಆಗಿ ಆಮೇಲೆ ಪಿಟ್ಯುಟರಿ ಗ್ಲ್ಯಾಂಡ್ನ ಮೂಲಕ ಅದು ರಿಲೀಸ್ ಆಗ್ತದೆ. ಸೊ ಪೋಸ್ಟೀರಿಯರ್ ಪಿಟ್ಯುಟರಿ regions, they release these two hormones. Thus, our hypothalamus, it controls four important functions. One is, it is a thermoregulatory center, hunger and satiety center, thirst and satiety center. Then it regulates pituitary gland and it itself secretes two hormones. These are the functions of hypothalamus. Then next, in the cerebrum, inside one region is present, and that region is called limbic system. It is called limbic system. This limbic system contains different parts like amygdala, hippocampus, etc. The limbic system contains parts like amygdala, hippocampus, etc. This limbic system is an important part along with the thalamus and hypothalamus. So, along with thalamus and hypothalamus, they regulate different functions. What these functions are being regulated by limbic system? It regulates sexual behavior. Sexual drive is regulated here. It regulates expression of the body, verbal or non-verbal. ಮಾತನಾಡುವಂತಹ ಅಥವಾ ಮಾತನಾಡದೇ ಇರುವಂತಹ ಕೆಲವು ಎಕ್ಸ್ಪ್ರೆಷನ್ ಇರುತ್ತೆ, ಆ ಎಕ್ಸ್ಪ್ರೆಷನನ್ನು ಅದು ರೆಗ್ಯುಲೇಟ್ ಮಾಡುತ್ತೆ. ಅದು ಫಿಯರ್ ಆಗಿರಬಹುದು, ರೇಜ್ ಆಗಿರ್ಬೋದು, ಎಗ್ರೆಷನ್ ಆಗಿರಬಹುದು, ಇದೆಲ್ಲವನ್ನು ಅದು ರೆಗ್ಯುಲೇಟ್ ಮಾಡುತ್ತೆ. ಅಂತ ಹೇಳಿದರೆ ಇಮೋಷನ್ಸ್, ಒಂಥರ ದುಃಖ ಅಥವಾ ಮನಸ್ಸಿನಲ್ಲಿ ಆದಂತಹ ಕೆಲವು ಭಾವನೆಗಳು, ಅದನ್ನೆಲ್ಲವನ್ನು ರೆಗ್ಯುಲೇಟ್ ಮಾಡುವಂತಹ ಸಿಸ್ಟಮ್ ಇದು ಲಿಂಬಿಕ್ ಸಿಸ್ಟಮ್. ಆ್ಯಂಡ್ ಆಲ್ಸೋ ಇಟ್ ರೆಗ್ಯುಲೇಟ್ಸ್ ಮೋಟಿವೇಶನ್. ಏನಾದರೂ ಮಾಡಬೇಕು ಅಂತ ಹೇಳುವಂತಹ ಒಂದು ಮೋಟಿವೇಶನನ್ನು ಜನರೇಟ್ ಮಾಡುವಂತಹ ಸಿಸ್ಟಮ್ ಇದು. ಸೊ ಲಿಂಬಿಕ್ ಸಿಸ್ಟಮ್ ಈಸ್ ಆಲ್ಸೋ ನೋನ್ ಆಸ್ ಇಮೋಷನಲ್ ಬ್ರೈನ್. ಇದನ್ನು ಇಮೋಷನಲ್ ಬ್ರೈನ್ ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ ದೇಹದಲ್ಲಿರುವಂತಹ ಇಮೋಷನನ್ನು ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಭಾವನೆಗಳನ್ನು ಕಂಟ್ರೋಲ್ ಮಾಡುವುದು ಈ ಸಿಸ್ಟಮ್, ಲಿಂಬಿಕ್ ಸಿಸ್ಟಮ್. ಓಕೆ, ಸೊ ದಟ್ ಈಸ್ ಲಿಂಬಿಕ್ ಸಿಸ್ಟಮ್ ವಿಚ್ ಇಸ್ ಪ್ರೆಸೆಂಟ್ ಹಿಯರ್. ಈ ಜಾಗದಲ್ಲಿ ಇರುತ್ತೆ ಈ ಲಿಂಬಿಕ್ ಸಿಸ್ಟಮ್. ಅದು ಹೇಗೆ ಇರ್ತದೆ ಅಂತ ಹೇಳಿದರೆ, ಇದು ಡಯಾಗ್ರಾಮ್ ಹೀಗೆ ಬಂದರೆ ಇದು ಕಾರ್ಪಸ್ ಕ್ಯಾಲೋಸಮ್ ಆದರೆ ಈ ರೀತಿಯಲ್ಲಿ. ಸೊ ಇಟ್ ಕಂಟೇನ್ಸ್ ಟೂ ರೀಜನ್ಸ್. ಸೊ ದಿಸ್ ಒನ್ ಈಸ್ ಅಮಿಗ್ಡಾಲಾ and this one is hippocampus. So two parts are present here. Along with that, mammillary bodies are present. This is a thalamus, this is a hypothalamus. So that is a limbic system. These are parts of forebrain. Now the forebrain also controls different functions like motor function, sensory functions, etc. Now next part is midbrain. Next is midbrain. The midbrain is present between the thalamus, hypothalamus, and then between the pons. ಅಂದರೆ ಪಾನ್ಸ್ ಮತ್ತು
ಥಲಾಮಸ್ ಹೈಪೋಥಲಾಮಸ್ನ ಮಧ್ಯದಲ್ಲಿರುತ್ತೆ. ಇದು ಪಾನ್ಸ್ ಆದರೆ ದಿಸ್ ಈಸ್ ಪಾನ್ಸ್, ಇದು ಪಾನ್ಸ್ ಆದರೆ, ಸೊ ಇದರ ನಡುವಿನಲ್ಲಿ ಈ ಜಾಗದಲ್ಲಿ ಮಿಡ್ ಬ್ರೈನ್ ಈಸ್ ಪ್ರೆಸೆಂಟ್. ಸೊ ದಿಸ್ ರೀಜನ್ ಈಸ್ ಕಾಲ್ಡ್ ಮಿಡ್ ಬ್ರೈನ್. ದಿಸ್ ಈಸ್ ಥಲಾಮಸ್ ಹೈಪೋಥಲಾಮಸ್, ದಿಸ್ ಇಸ್ ಪಾನ್ಸ್. ಇನ್ ದಿಸ್ ರೀಜನ್ ಮಿಡ್ ಬ್ರೈನ್ ಈಸ್ ಪ್ರೆಸೆಂಟ್. In this region, midbrain is present. Actually, this midbrain is there, no? It is present inside, ಸ್ವಲ್ಪ ಒಳಗಡೆ ಇರುತ್ತೆ. ಅದರಿಂದ ಒಂದು ಕೆನಾಲ್ ಪಾಸ್ ಆಗುತ್ತೆ. And this canal is called cerebral aqueduct. Now, our brain is having ventricles. What is the meaning of ventricle? Ventricle ಅಂತ ಹೇಳಿದ್ರೆ ಕ್ಯಾವಿಟಿ ಆಫ್ ದ ಬ್ರೈನ್. ಬ್ರೈನಿನ ಕ್ಯಾವಿಟಿಯನ್ನು ನಾವು ವೆಂಟ್ರಿಕಲ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಸೆರೆಬ್ರಲ್ ವೆಂಟ್ರಿಕಲ್, ಅಂದರೆ ಸೆರೆಬ್ರಮ್ಮಲ್ಲಿರುವಂತಹ ವೆಂಟ್ರಿಕಲ್. ದೆನ್ ಥರ್ಡ್ ಒನ್ ಈಸ್ ಪ್ರೆಸೆಂಟ್ ಇನ್ ದ ಮಿಡ್ ಬ್ರೈನ್ ಆ್ಯಂಡ್ ಫೋರ್ತ್ ಒನ್ ಈಸ್ ಪ್ರೆಸೆಂಟ್ ಇನ್ ದ ಮೆಡುಲ್ಲಾ ಒಬ್ಲಾಂಗೇಟಾ. ಸೊ 4 ventricles are present. A small canal which is called cerebral aqueduct, it connects the ventricle of the midbrain. Okay, so cerebral aqueduct is present which connects the ventricle, that is a forebrain in a ventricle ಮತ್ತೆ midbrain ventricle ಅನ್ನೋದು ಕನೆಕ್ಟ್ ಮಾಡುತ್ತೆ. Okay, so that is midbrain. In the midbrain, two parts are present. It has 4 ರೌಂಡೆಡ್ ಸ್ಟ್ರಕ್ಚರ್ಸ್. ಅದರಲ್ಲಿ 4 ರೌಂಡೆಡ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಕಾರ್ಪೊರಾ ಕ್ವಾಡ್ರಿಜಿಮಿನಾ. ಇದನ್ನು ಕಾರ್ಪೊರಾ ಕ್ವಾಡ್ರಿಜಿಮಿನಾ ಅಂತ ಹೇಳ್ತಾರೆ. 4 ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ಆ್ಯಂಡ್ ಇನ್ ದೀಸ್ 4 ಸ್ಟ್ರಕ್ಚರ್ಸ್, ಅಪ್ಪರ್ 2 ಆರ್ ಕಾಲ್ಡ್ ಸುಪೀರಿಯರ್ ಕೊಲ್ಲಿಕ್ಯುಲೈ, ಲೋವರ್ 2 ಆರ್ ಕಾಲ್ಡ್ ಇನ್ಫೀರಿಯರ್ ಕೊಲ್ಲಿಕ್ಯುಲೈ. upper 2 are usually they control our vision, ನಮ್ಮ ವಿಷನ್ ಅನ್ನು ಕಂಟ್ರೋಲ್ ಮಾಡ್ತವೆ. ಆ್ಯಂಡ್ ಇನ್ಫೀರಿಯರ್ ಕೊಲ್ಲಿಕ್ಯುಲೈ these two control the hearing, ಅಂದರೆ ಕೇಳುವಂಥ ಎಬಿಲಿಟಿಯನ್ನು ಕಂಟ್ರೋಲ್ ಮಾಡುತ್ತೆ. ದಟ್ ಈಸ್ ಮಿಡ್ ಬ್ರೈನ್. ನೆಕ್ಸ್ಟ್ ಈಸ್ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್. The hind brain has 3 parts, that is cerebellum, pons and medulla oblongata. ಇದರಲ್ಲಿ 3 ಭಾಗಗಳಿವೆ. ಸೆರೆಬೆಲ್ಲಮ್, ಪಾನ್ಸ್ ಮತ್ತು ಮೆಡುಲ್ಲಾ ಒಬ್ಲಾಂಗೇಟಾ ಅಂತ ಹೇಳುವಂತಹ 3 ಭಾಗಗಳು ಹೈಂಡ್ ಬ್ರೈನಲ್ಲಿವೆ, ಹಿಮ್ಮೆದುಳಿನಲ್ಲಿ ಇವೆ. ಮೊದಲನೇದಾಗಿ ನಾವು ಪಾನ್ಸ್ ಅನ್ನು ನೋಡುವ. ಪಾನ್ಸ್ ಈಸ್ ದಿಸ್ ಪಾರ್ಟ್. ಪಾನ್ಸ್ ಮೀನ್ಸ್ ಬ್ರಿಡ್ಜ್ ಅಂತ ಅರ್ಥ. ಪಾನ್ಸಿನ ಅರ್ಥವೇ ಬ್ರಿಡ್ಜ್ ಅಂತ. ಇದು ಇಟ್ ಕಂಟೈನ್ಸ್ ಬಂಡಲ್ ಆಫ್ ನರ್ವ್ ಫೈಬರ್ಸ್. ಇದರಲ್ಲಿ ತುಂಬ ನರ್ವ್ ಫೈಬರ್ಸ್ ಇದೆ. ಅದು ಫೋರ್ ಬ್ರೈನನ್ನು ಮೆಡುಲ್ಲಾ ಒಬ್ಲಾಂಗೇಟಕ್ಕೆ ಕನೆಕ್ಟ್ ಮಾಡುತ್ತೆ. ಅಥವಾ ಫೋರ್ ಬ್ರೈನ್ ಅಂದರೆ ಸೆರೆಬ್ರಮ್ಮನ್ನು ಸೆರೆಬೆಲ್ಲಮ್ಗೆ ಕನೆಕ್ಟ್ ಮಾಡುತ್ತೆ. ಸೊ ಸೆರೆಬ್ರಮ್ ಈಸ್ ಕನೆಕ್ಟೆಡ್ ಟು ದ ಮೆಡುಲ್ಲಾ ಒಬ್ಲಾಂಗೇಟಾ ಆರ್ ಟು ದ ಸ್ಪೈನಲ್ ಕಾರ್ಡ್, ಆ್ಯಂಡ್ ಸೆರೆಬ್ರಮ್ ಈಸ್ ಕನೆಕ್ಟೆಡ್ ಟು ದ ಸೆರೆಬೆಲ್ಲಮ್ ಥ್ರೂ ದ ಪಾನ್ಸ್. ಸೊ ಪಾನ್ಸ್ ಈಸ್ ಲೈಕ್ ಎ ಬ್ರಿಡ್ಜ್. ಇದರ ಮೇನ್ ಫಂಕ್ಷನ್ ಏನು ಅಂತ ಹೇಳಿದರೆ, ಎಲಾಂಗ್ ವಿತ್ ದ ಮೆಡುಲ್ಲಾ, ಅವುಗಳು ಮೆಡುಲದ ಒಟ್ಟಿಗೆ ಸೇರಿಕೊಂಡು ದೆ ಕಂಟ್ರೋಲ್ ದ ಪ್ರೋಸೆಸ್ ಆಫ್ ರೆಸ್ಪಿರೇಷನ್. ಇಟ್ ಕಂಟೈನ್ಸ್ ನ್ಯೂಮೋಟಾಕ್ಸಿಕ್ ಸೆಂಟರ್ ಅಂತ ಹೇಳಿದರೆ ರೆಸ್ಪಿರೇಟರಿ ಸೆಂಟರ್. ಇದರಲ್ಲಿ ಪಾನ್ಸಲ್ಲಿ ರೆಸ್ಪಿರೇಟರಿ ಸೆಂಟರ್ ಇದೆ. ಅದು ಒಟ್ಟಿಗೆ ಸೇರಿಕೊಂಡು, ಯಾವುದರ ಒಟ್ಟಿಗೆ, ಮೆಡುಲ್ಲಾ ಒಬ್ಲಾಂಗೇಟದ ಒಟ್ಟಿಗೆ ಸೇರಿಕೊಂಡು ದೇಹದ ರೆಸ್ಪಿರೇಷನನ್ನು ಕಂಟ್ರೋಲ್ ಮಾಡ್ತದೆ. ದೆನ್ ನೆಕ್ಸ್ಟ್ ಒನ್ ಈಸ್ ಮೆಡುಲ್ಲಾ ಒಬ್ಲಾಂಗೇಟಾ. Medulla oblongata. Medulla oblongata is a narrow part. It continues as the spinal cord later.
It continues as a spinal cord later. This medulla oblongata, it controls different functions of the body. ದೇಹದ ಬೇರೆ ಬೇರೆ ಕೆಲಸಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ. ಯಾವ ರೀತಿ ಕೆಲಸಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ? ಫಸ್ಟ್ ಒನ್ ಈಸ್ along with the pons, it is the respiratory center, acts as a respiratory center. ಅದು ಪಾನ್ಸ್ನ ಜೊತೆಗೂಡಿ ರೆಸ್ಪಿರೇಷನ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಇಟ್ ಈಸ್ ಎ ರೆಸ್ಪಿರೇಟರಿ ಸೆಂಟರ್. ದೆನ್ it also controls cardiovascular system. That means it is a cardiovascular center. ದೇಹದ ರೆಸ್ಪಿರೇಷನ್ ಅನ್ನು ಅಂದರೆ ಉಸಿರಾಟ ಕ್ರಿಯೆಯನ್ನು ಇದು ನಿಯಂತ್ರಿಸುತ್ತದೆ. ಯಾವ ರೀತಿ ನಿಯಂತ್ರಿಸುತ್ತದೆ ಅಂತ ಹೇಳಿದರೆ, ವೆನ್ ಯು ನೀಡ್ more oxygen, respiration or breathing is more. And along with that, it also controls cardiovascular system. That means it controls beating of the heart. ಅಂದರೆ ಒಂದು ವೇಳೆ ದೇಹಕ್ಕೆ ಆಮ್ಲಜನಕ ಅಥವಾ ರಕ್ತವು ಜಾಸ್ತಿ ಪೂರೈಕೆ ಆಗಬೇಕಿದ್ದರೆ ಆಗ ಅದು ಹಾರ್ಟ್ ಬೀಟನ್ನು ಜಾಸ್ತಿ ಮಾಡುತ್ತದೆ. ಸೊ ಹಾರ್ಟ್ ಬೀಟ್ ಜಾಸ್ತಿ ಆಗುವುದು ಅಥವಾ ಬ್ರೀದಿಂಗ್ ರೇಟ್ ಜಾಸ್ತಿ ಆಗೋದು, ಇದು ಎಲ್ಲವನ್ನು ಕಂಟ್ರೋಲ್ ಮಾಡುವಂಥ ಸೆಂಟರ್ ಮೆಡುಲ್ಲಾ ಒಬ್ಲಾಂಗೇಟಾ. ನೆಕ್ಸ್ಟ್ ಸೆರೆಬೆಲ್ಲಮ್. ದಿಸ್ ಈಸ್ ಸೆರೆಬೆಲ್ಲಮ್. ದ ಸೆರೆಬೆಲ್ಲಮ್ ಈಸ್ ಪ್ರೆಸೆಂಟ್ ಆಟ್ ದ ಹೈಂಡ್ ಪಾರ್ಟ್. ಈ ಹಿಂದಿನ ಪಾರ್ಟಲ್ಲಿ ಇರುತ್ತೆ, ಅದು ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಈಸ್ ಆಲ್ಸೋ ಹ್ಯಾವಿಂಗ್ 2 parts. 2 ಪಾರ್ಟ್ ಇದೆ. ಯಾವ ರೀತಿಯಲ್ಲಿ ಸೆರೆಬ್ರಮ್ಮಲ್ಲಿ 2 ಪಾರ್ಟ್ ಇರುತ್ತಾ, ಸೆರೆಬೆಲ್ಲಮಲ್ಲಿ ಕೂಡ 2 ಪಾರ್ಟ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಸೆರೆಬೆಲ್ಲರ್ ಹೆಮಿಸ್ಪಿಯರ್ ಅಂತ ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ಸೆರೆಬೆಲ್ಲರ್ ಹೆಮಿಸ್ಪಿಯರ್. ಸೆರೆಬ್ರಲ್ ಹೆಮಿಸ್ಪಿಯರ್ ಅಂತ ಹೇಳಿದರೆ ಮಹಾಮಸ್ತಿಷ್ಕದ 2 ಭಾಗಗಳು. ಸೆರೆಬೆಲ್ಲರ್ ಹೆಮಿಸ್ಪಿಯರ್ ಅಂತ ಹೇಳಿದರೆ ಅನುಮಸ್ತಿಷ್ಕ. ಸೆರೆಬೆಲ್ಲಮ್ ಅನ್ನು ಅನುಮಸ್ತಿಷ್ಕ ಅಂತ ಹೇಳ್ತಾರೆ. ಸೊ ಅನುಮಸ್ತಿಷ್ಕದ 2 ಭಾಗಗಳನ್ನು ಸೆರೆಬೆಲ್ಲರ್ ಹೆಮಿಸ್ಪಿಯರ್ಸ್ ಅಂತ ಹೇಳ್ತಾರೆ. ದೆನ್ ಬೋತ್ ಸೆರೆಬ್ರಮ್ ಆ್ಯಂಡ್ ಸೆರೆಬೆಲ್ಲಮ್, ಸೆರೆಬ್ರಮ್ ಹಾಗೆ ಸೆರೆಬೆಲ್ಲಮ್ ಅವುಗಳು ತುಂಬ ಕನ್ವಲ್ಯೂಟ್ ಆಗಿವೆ. ಸೆರೆಬ್ರಮ್ಮನ್ನು ಕೂಡ ನೀವು ನೋಡಿ, ಆ ಸೆರೆಬ್ರಮ್ಮಲ್ಲಿ ತುಂಬ ರೀತಿಯ ಕನ್ವಲ್ಯೂಷನ್ಸ್ ಅಂತ ಹೇಳಿದರೆ ಅದರಲ್ಲಿ ಫೋಲ್ಡಿಂಗ್ಸ್ ಇರುತ್ತೆ. ಸೆರೆಬ್ರಮ್ಮಲ್ಲಿ ಫೋಲ್ಡಿಂಗ್ಸ್ ಇರುತ್ತೆ. The foldings of cerebrum is called gyri ಅಂತ ಹೇಳ್ತಾರೆ. Foldings of cerebrum is called gyri. And cerebrum is also having depression. ಅದರ ಒಳಗಡೆ ಡಿಪ್ರೆಷನ್ ಇರುತ್ತೆ. ಫೋಲ್ಡಿಂಗ್ ಹೀಗಿದ್ರೆ ಮಧ್ಯದಲ್ಲಿ ಡಿಪ್ರೆಷನ್ ಇರುತ್ತೆ. ಈ ರೀತಿಯಾಗಿ ಡಿಪ್ರೆಷನ್ ಇರುತ್ತೆ. ಆ್ಯಂಡ್ ದ ಡಿಪ್ರೆಷನ್ ಈಸ್ ಕಾಲ್ಡ್ ಸುಲ್ಸಸ್ ಅಂತ ಹೇಳ್ತಾರೆ. ಪ್ಲೂರಲ್ ಈಸ್ ಸುಲ್ಸೈ. ಕೆಲವೊಮ್ಮೆ ಡಿಪ್ರೆಷನ್ ತುಂಬ ಡೀಪ್ ಆಗಿರುತ್ತೆ, ಆಗ ಅದನ್ನು ಫಿಷರ್ ಅಂತ ಹೇಳ್ತಾರೆ. ಇಫ್ ದ ಡಿಪ್ರೆಷನ್ ಈಸ್ ವೆರಿ ಡೀಪ್, ಇಟ್ ಈಸ್ ಕಾಲ್ಡ್ ಫಿಷರ್. ಓಕೆ, ಸೊ ದೆರ್ ಆರ್ ಡಿಫರೆಂಟ್ ಫಿಷರ್ಸ್ ಪ್ರೆಸೆಂಟ್, ಡಿಫರೆಂಟ್ ಸುಲ್ಸಸ್ ಆರ್ ಸುಲ್ಸೈ ಪ್ರೆಸೆಂಟ್ ಇನ್ ದ ಬ್ರೈನ್. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. Next, we are discussing about cerebellum. Cerebellum is also having different foldings, and foldings of cerebellum is called folia. ಈ cerebellum ನ foldings ಅನ್ನು folia ಅಂತ ಹೇಳ್ತಾರೆ. The foldings of cerebellum is called folia. Now, the cerebellum is also very important part of the body, because it controls the balance of the body. It is the equilibrium center. Equilibrium ಅನ್ನು ಮೇಂಟೈನ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಆದದ್ದು cerebellum. It maintains coordination, it maintains equilibrium, and the goal oriented actions are coordinated here. It controls goal oriented actions. Goal oriented action is controlled here, as well as it controls equilibrium. ಗೋಲ್ ಓರಿಯೆಂಟೆಡ್ ಆಕ್ಷನ್ ಅಂದರೆ ಏನು ಅಂತ ಕೇಳ್ಬೋದು. ಉದಾಹರಣೆಗೆ, ಈ ಡಸ್ಟರನ್ನು ನನಗೆ ಎತ್ತಿಕೊಳ್ಳಬೇಕು.
That is picking up of this duster is my goal. So I pick up like this. This is a goal oriented action. ಅಂದರೆ ನನ್ನ ಕೈ ಆಚೆ ಈಚೆ ಹೋಗುವುದಿಲ್ಲ. ಅದು ಒಂದು ನನಗೆ ಬೇಕಾದದ್ದು ಯಾವ ವಸ್ತು ಇದೆ ಅದನ್ನು ಡೈರೆಕ್ಟಾಗಿ ಎತ್ಕೊಳ್ತದೆ. ಅದನ್ನು ಮಾಡುವಂಥದ್ದು ಸೆರೆಬೆಲ್ಲಮ್. ಅದೇ ರೀತಿಯಲ್ಲಿ ಈ ಸೆರೆಬೆಲ್ಲಮ್ ಇಕ್ವಿಲಿಬ್ರಿಯಮ್ ಅನ್ನು, ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುತ್ತೆ. ಯಾವತ್ತು ನಿಮ್ಮ ಸೆರೆಬೆಲ್ಲಮ್ ಸರಿಯಾಗಿ ವರ್ಕ್ ಆಗುವುದಿಲ್ಲವೋ ನಿಮ್ಮ ದೇಹದ ಬ್ಯಾಲೆನ್ಸ್ ಸರಿಯಾಗಿ ಇರುವುದಿಲ್ಲ. ಅದಕ್ಕೆ ಯೂಶ್ವಲಿ ಆಲ್ಕೋಹಾಲ್ ಕುಡಿದವರು, ಆಲ್ಕೋಹಾಲಿಕ್ಸ್, their cerebellum gets damaged. That is why these alcoholics, they cannot balance their body. ದೇಹವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅವರಿಗೆ ಅಸಮರ್ಥರಾಗಿರುತ್ತಾರೆ. ಬಿಕಾಸ್ ದೇರ್ ಸೆರೆಬೆಲ್ಲಮ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. Okay, so that is about to cerebellum. These are some parts of the brain. It contains cerebrum. It has thalamus, hypothalamus. There is also one part called epithalamus. Epithalamus secretes one hormone called melatonin hormone, which help in sleep-wake cycle. It has a midbrain, corpora quadrigemina is present. Pons, medulla oblongata, both help in respiration and cardiovascular function. Cerebellum, it controls balance as well as goal-oriented reactions. Now, this brain, our brain has different centers or areas. If I draw the diagram of areas of the brain, it is like this. The brain is divided mainly, our forebrain, that is cerebrum, is divided into the parts like this. This is frontal lobe. Cerebrum is having 4 divisions. This is frontal lobe. This is parietal lobe. This is occipital lobe. And this is temporal lobe. Cerebrum is divided into 4 lobes: frontal lobe, parietal lobe, occipital lobe, temporal lobe. These lobes are produced by the depression ಅಥವಾ grooves of the brain. ಆಗಲೇ ಹೇಳಿದ್ದೇನೆ, ಬ್ರೈನಿನಲ್ಲಿ ಬೇರೆ ಬೇರೆ ರೀತಿಯ ಫೋಲ್ಡಿಂಗ್ಸ್ ಇರುತ್ತೆ. ಫೋಲ್ಡಿಂಗ್ಸ್ ಆರ್ ಕಾಲ್ಡ್ ಗೈರಿ. It is also having depression. It is called sulcus. Deep depression are called fissure. Now, in case of cerebrum, right and left hemisphere is present. It is separated by a fissure called median longitudinal fissure. Median longitudinal fissure, it separates right and left hemispheres. Okay. Same way, some fissures present here. Frontal lobe and parietal lobe, it is separated by the fissure called fissure of Rolando. Fissure of Rolando. Parietal lobe and this occipital lobe is separated by parieto-occipital sulcus. Then between the frontal lobe and temporal lobe, there is a fissure called Sylvian fissure. These 4 regions are present in the cerebrum of the brain, and these 4 regions control different functions. ಯಾವ function ಮಾಡುತ್ತೆ? This region is it is the sensory area.
ನಮ್ಮ ಬ್ರೈನಿನಲ್ಲಿ ಈ ರೀಜನ್ ಸೆನ್ಸೇಷನ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಹೀಟು, ಕೋಲ್ಡ್, ಟಚ್ ಈ ಸೆನ್ಸೇಷನ್ ಅನ್ನು ಅದು ಕಂಟ್ರೋಲ್ ಮಾಡುತ್ತೆ. ಅಂದರೆ ದೇಹದ ಭಾಗಗಳಿಂದ ಈ ಸೆನ್ಸೇಷನ್ ಬಂದನ್ನು ಇಲ್ಲಿ ಆ ರೀಜನಲ್ಲಿ ಅದು ಅನಲೈಸ್ ಆಗುತ್ತೆ. ದಟ್ ಈಸ್ ಸೆನ್ಸರಿ ಏರಿಯಾ. ದೆನ್ ದಿಸ್ ಏರಿಯಾ ಈಸ್ ಕಾಲ್ಡ್ ಮೋಟಾರ್ ಏರಿಯಾ. And this motor area, it controls motor functions. Motor functions means movement, etc. They are controlled by the motor area. ದೇಹದ ಮೂಮೆಂಟನ್ನು ಜನರೇಟ್ ಮಾಡುವಂಥದ್ದು ಇದು. ಇಲ್ಲಿ ಮೂಮೆಂಟ್ ಶುರುವಾಗುತ್ತೆ, ದೇಹದಲ್ಲಿ ಮೂಮೆಂಟ್ ಶುರುವಾಗುತ್ತೆ. ಆದರೆ ಮೂಮೆಂಟನ್ನು ಬ್ಯಾಲೆನ್ಸ್ ಮಾಡುವುದು ಮಾತ್ರ ಸೆರೆಬೆಲ್ಲಮ್. ಮೂಮೆಂಟ್ ಶುರುವಾಗುವುದು ಸೆರೆಬ್ರಮ್ನಿಂದ, ಮೂಮೆಂಟ್ ಬ್ಯಾಲೆನ್ಸ್ ಆಗುವುದು, ಕಂಟಿನ್ಯೂ ಆಗುವುದು, ಒಂದೇ ರೀತಿಯಲ್ಲಿ ನಡೆಯುವುದು ಅದು ಸೆರೆಬೆಲ್ಲಮ್ನಿಂದ. ಓಕೆ, ಸೊ ಮೂಮೆಂಟ್ ಈಸ್ ಕಂಟ್ರೋಲ್ಡ್ ಬೈ ದ ಮೋಟಾರ್ ರೀಜನ್ಸ್. Motor regions contain motor neurons, sensory regions contain sensory neurons. Along with that, cerebrum also has some regions. They are called association areas. Association areas, they contain mixed neurons. Here both motor neuron as well as sensory neurons are present. They control both motor and sensory functions. These association areas, they control memory, judgment, identification, the thinking, skill, everything is controlled by the association areas. Association areas ಗಳು ನೆನಪು ಶಕ್ತಿಯನ್ನು, ನೆನಪಿನಲ್ಲಿಡಿಸುವಂಥದ್ದು ಮೆಮರಿ, ಅಥವಾ ಜಡ್ಜ್ ಮಾಡೋದು ಯಾವುದೋ, ಅಥವಾ ರೀಸನಿಂಗ್ ಮಾಡುವುದು, ಈ ಎಲ್ಲ ಫಂಕ್ಷನನ್ನು ಕಂಟ್ರೋಲ್ ಮಾಡುವುದು ಅಸೋಸಿಯೇಷನ್ ಏರಿಯಾದಲ್ಲಿ. ದೆನ್ ಇಟ್ ಕಂಟೈನ್ಸ್ ಆಕ್ಸಿಪಿಟಲ್ ಲೋಬ್. ಈ ಆಕ್ಸಿಪಿಟಲ್ ಲೋಬ್ನ ಲಾಸ್ಟಲ್ಲಿ ದಿಸ್ ಪಾರ್ಟ್ ಇಟ್ ಕಂಟ್ರೋಲ್ಸ್ ವಿಜುವಲ್ ಆಕ್ಷನ್. ನೋಡುವಂಥದ್ದು, ದೃಷ್ಟಿ, ಇದನ್ನು ಕಂಟ್ರೋಲ್ ಮಾಡುವ ರೀಜನ್ ಇಲ್ಲಿದೆ. ದೆನ್ ದಿಸ್ ರೀಜನ್ ಹಿಯರ್ ಇಟ್ ಕಂಟೈನ್ಸ್ some region part and it controls auditory function. ಇದು ಹಿಯರಿಂಗ್, ಆಡಿಟರಿ ಫಂಕ್ಷನ್ ಅನ್ನು ಕಂಟ್ರೋಲ್ ಮಾಡುವ ರೀಜನ್ ಇದು ಆಡಿಟರಿ ಫಂಕ್ಷನ್. and it has one region called Broca's area. Broca's area, and Broca's area controls speech. ಮಾತನಾಡುವಂಥ ಸ್ಕಿಲ್ ಅನ್ನು ಕಂಟ್ರೋಲ್ ಮಾಡುವುದು Broca's area. Then it has one region here and it controls taste and smell. So these are different areas of the brain. ಬ್ರೈನಿನ ಬೇರೆ ಬೇರೆ ಏರಿಯಾಗಳು ಬೇರೆ ಬೇರೆ ಫಂಕ್ಷನನ್ನು ಕಂಟ್ರೋಲ್ ಮಾಡ್ತವೆ. ಅದು ಸೆನ್ಸರಿ ಏರಿಯಾ ಸೆನ್ಸರಿ ಫಂಕ್ಷನನ್ನು, ಮೋಟಾರ್ ಏರಿಯಾ ಮೋಟಾರ್ ಫಂಕ್ಷನನ್ನು ಕಂಟ್ರೋಲ್ ಮಾಡ್ತದೆ. ಈ ರೀತಿಯಾಗಿ ನಮ್ಮ ಸೆರೆಬ್ರಮ್ ಬೇರೆ ಬೇರೆ ಫಂಕ್ಷನನ್ನು ಕಂಟ್ರೋಲ್ ಮಾಡ್ತದೆ. ಹಾಗೆಯೇ ಈ ಪಾರ್ಟ್ಗಳು ಒಂದು ವೇಳೆ ಡ್ಯಾಮೇಜ್ ಆದರೆ, ಬ್ರೈನ್ ದೇಹದ ತುಂಬ ಇಂಪಾರ್ಟೆಂಟ್ ಪಾರ್ಟ್, ಅದಕ್ಕೆ ಬ್ರೈನನ್ನು ಕವರ್ ಮಾಡಲಿಕ್ಕೆ ಯಾವಾಗಲೂ ಹೆಲ್ಮೆಟನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ? ಬ್ರೈನ್ ಒಂದು ಸಲ ಡ್ಯಾಮೇಜ್ ಆದರೆ ಅದು ಪುನಃ ಫಾರ್ಮೇಷನ್ ಆಗುವುದಿಲ್ಲ. ದೇಹದ ಬೇರೆ ಅಂಗಗಳು ಲೈಕ್ ಬೋನ್ ಆಗಿರ್ಬೋದು, ಅದು ಒಂದು ವೇಳೆ ಕಟ್ಟಾದರೆ ಪುನಃ ಜಾಯಿಂಟ್ ಆಗುತ್ತೆ. ಬ್ರೈನ್ ಪುನಃ ಜಾಯಿಂಟ್ ಆಗುವುದಿಲ್ಲ. ಬ್ರೈನಿನಲ್ಲಿ ನ್ಯೂರಾನುಗಳು ಪುನಃ ಫಾರ್ಮೇಷನ್ ಆಗುವುದಿಲ್ಲ, ಅವುಗಳು ಪುನಃ ಡಿವಿಷನ್ ಆಗುವುದಿಲ್ಲ. ಅದಕ್ಕೆ ಬ್ರೈನ್ ಸೆಲ್ಸ್ಗಳು ತುಂಬ ಸೆನ್ಸಿಟಿವ್ ಸೆಲ್ಸ್ಗಳು. ಅವುಗಳು ಒಂದು ಸಲ ಡ್ಯಾಮೇಜ್ ಆದರೆ ಆ ಪಾರ್ಟ್ ಹಾಳಾಯಿತು ಅಂತ ಹೇಳಿ ಲೆಕ್ಕ. ಸೊ ಬ್ರೈನ್ part, if it gets damaged, then that particular function is it gets disturbed. ಅದು ಡಿಸ್ಟರ್ಬ್ ಆಗುತ್ತೆ. ಹಾಗೆಯೇ ಈ ಬ್ರೈನಿನಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಹೆಮಿಸ್ಫಿಯರ್ ಹೇಳ್ತಾರೆ. ರೈಟ್ ಹೆಮಿಸ್ಫಿಯರ್ ಆ್ಯಂಡ್ ಲೆಫ್ಟ್ ಹೆಮಿಸ್ಫಿಯರ್ ಬೇರೆ ಬೇರೆ ಫಂಕ್ಷನನ್ನು ಕಂಟ್ರೋಲ್ ಮಾಡುತ್ತೆ. ಅದರಲ್ಲೂ ಕೂಡ ಬೇರೆ ಬೇರೆ ಡಿವಿಷನ್ ಇದೆ ಆ್ಯಕ್ಚುಲಿ. ಈ ಲೆಫ್ಟ್ ಹೆಮಿಸ್ಫಿಯರ್ ಇಸ್ ದೇರ್ನೋ, ಇಟ್ ಯೂಶ್ವಲಿ ಕಂಟ್ರೋಲ್ಸ್ ದ ಮ್ಯಾಥಮ್ಯಾಟಿಕಲ್ ಸ್ಕಿಲ್ಸ್, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಸ್ಪೀಕಿಂಗ್ ಸ್ಕಿಲ್ಸ್, ಮಾತನಾಡುವಂಥ ಕಲೆ, ಅಥವಾ ಮ್ಯಾಥ್ಸಲ್ಲಿ ತುಂಬ ಹುಷಾರಿದ್ದವರು ಅವರಲ್ಲಿ ಲೆಫ್ಟ್ ಹೆಮಿಸ್ಫಿಯರ್ ತುಂಬ ಡೆವಲಪ್ ಆಗಿರುತ್ತೆ.
ರೈಟ್ ಹೆಮಿಸ್ಫಿಯರ್ ಇಟ್ ಈಸ್ ಯೂಶ್ವಲಿ ಕಂಟ್ರೋಲ್ಸ್ ಆರ್ಟ್, ಮ್ಯೂಸಿಕ್, ಈ ಡ್ರಾಯಿಂಗ್ ಅಥವಾ ಸಂಗೀತದ ಕಲೆ ಅದನ್ನೆಲ್ಲವನ್ನು ಯಾರು ಹೆಚ್ಚು ಪರಿಣಿತರಾಗಿರ್ತಾರೋ ಅವರ ರೈಟ್ ಹೆಮಿಸ್ಫಿಯರ್ ಒಳ್ಳೆ ಡೆವಲಪ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಹೆಮಿಸ್ಫಿಯರ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಆಗಿರುತ್ತೆ. ಆ್ಯಂಡ್ ಹೆಮಿಸ್ಫಿಯರ್ ಕಂಟೈನ್ಸ್ ಆಸ್ ಎ ಸೆಡ್ ಫೋಲ್ಡಿಂಗ್ಸ್, and these foldings they help to accommodate more neurons. ಜಾಸ್ತಿ ನ್ಯೂರಾನ್ ಅನ್ನು ಅಕೊಮಡೇಟ್ ಮಾಡಲಿಕ್ಕೆ ಇಲ್ಲಿ ತುಂಬ ಫೋಲ್ಡಿಂಗ್ಸ್ಗಳು ಇರ್ತವೆ. ಸೊ ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಬ್ರೈನ್.